ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಬಾಸ್ ಫೋನ್ ಮಾಡಿದ್ರು. ಸೊ ಅವ್ರಿಗೆ ಪಿಜ್ಜಾ ಬೇಕಂತೆ. ಟೈರ್ ಬಂದು ಪಂಕ್ಚರ್ ಆಗಿದೆ. ಸೊ ಇದು ಅಲಾಯ್ ವೀಲ್ದು ಟೈರ್. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನ್. ಸೊ ಗಾಯ್ಸ್, ನಾವ್ ಈ ಒಂದು ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಎರಡು ವಿಷಯ ಇದೆ ಗೈಸ್ ಈ ವಿಡಿಯೋದಲ್ಲಿ. ಸೊ ಅದೇನು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ನೀವಿಲ್ಲಿ ನೋಡ್ಬೋದು RTX ನ ಇಲ್ಲಿ ಪಾರ್ಕ್ ಮಾಡಿದೀನಿ. ಸೊ ಆಕ್ಚುಲಿ ಇವತ್ತೇನು ಅಂತಂದ್ರೆ RTX ಗೆ ಒಂದು ಸ್ಮಾಲ್ ಆಕ್ಸೆಸರೀಸ್ ನ ಆಡ್ ಮಾಡೋಣ ಅನ್ಕೊಂಡೆ. ಸೊ ಆಕ್ಸೆಸರೀಸ್ ಬಂದು ಸ್ಮಾಲೇ, ಬಟ್ ಅದರಿಂದ ಆಗುವಂತ ಇಂಪ್ಯಾಕ್ಟ್ ದೊಡ್ಡದು. ಸೊ ಅದೇನು ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಏನಕ್ಕೆ ಇವತ್ತು ನಾನು ಆಕ್ಸೆಸರೀಸ್ ಫಿಟ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಬನ್ನಿ ತೋರಿಸ್ತೀನಿ ಏನು ಅಂತ. ಇಲ್ಲಿ ನೋಡ್ಬೋದು. ಸೊ ಕಾರ್ದು ರೇರ್ ರೈಟ್ ಸೈಡ್ ಟೈರ್ ಬಂದು ಪಂಕ್ಚರ್ ಆಗಿದೆ. ಸೊ ಇದು ಅಲಾಯ್ ವೀಲ್ದು ಟೈರ್ ಅಂಡ್ ಇದು ಸ್ಪೇರ್ ಟೈರ್ ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ಅಲಾಯ್ ವೀಲ್ಗೆ ಪಂಚರ್ ಹಾಕ್ಸ್ಕೊಬರ್ಬೇಕು. ಪಂಚರ್ ಆಗಿದೆ ಟೈರ್ ಬಂದು. ಒಂದು ಥಿಂಗ್ ಏನಂತಂದ್ರೆ, ಸೊ ನಾನು ಹೋಂಡಾ ಶೈನ್ದು ಸರ್ವಿಸ್ಗೆ ಬಿಡಬೇಕು. ಸೊ ಇದನ್ನ ಸರ್ವಿಸ್ ಮಾಡಿ ಆಲ್ಮೋಸ್ಟ್ 5000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಸರ್ವಿಸ್ಗೆ ಬಿಡಬೇಕು, ಫುಲ್ ಸರ್ವಿಸ್ ಮಾಡಿಸ್ಬೇಕು. ಸೊ ಇದನ್ನ ಸರ್ವಿಸ್ಗೆ ಬಿಟ್ಟು ಅಂಡ್ ಕಾರ್ದು ಟೈರ್ ಪಂಚರ್ ಹಾಕ್ಸ್ಕೊಂಡು ಸೊ ಬರೋಣ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಫುಲ್ ಆಯಿಲ್ ಲೀಕೇಜ್ ಇದೆ ಅಂಡ್ ಇಲ್ಲಿ ಕೂಡ ಫುಲ್ ಆಯಿಲ್ ಲೀಕೇಜ್ ಇದೆ. ಸೊ ಒಂದು ಫುಲ್ ಸರ್ವಿಸ್ ಮಾಡಿಸ್ಬೇಕು ಇದಕ್ಕೆ. ಈ ರೀತಿ ಡಿಕ್ಕೆಲ್ಲಿ ಇಟ್ಕೊಂಡಿದೀವಿ. ಚೀಲ ಏನ್ ಹಾಕೋಬೇಕಾ? ಸರಿ, ಚೇಂಜ್ ಮಾಡ್ಬೋಣ ಹಂಗೆ. ಸೊ ಬನ್ನಿ ಹೋಗಿ ಪಂಚರ್ ಹಾಕ್ಸ್ಕೊಂಡು ಅಂಡ್ ಶೈನ್ ಸರ್ವಿಸ್ ಬಿಟ್ಬಿಟ್ಟು ಬರೋಣ. ಅಂಡ್ ಈಗ ನಾನ್ ಬಂದು ಸೊ ಶೈನ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂಡ್ ನಮ್ಮ ಅಣ್ಣ ಬಂದು ಕಾರ್ ತಗೊಂತಿದ್ದಾನೆ. ಆಕ್ಚುಲಿ ಗೈಸ್, ಶೈನ್ ಅಂದ್ರೆ ಈ ಒಂದ್ ಗಾಡಿ ಮೇಲೆ ಒಂದ್ ಒಳ್ಳೆ ಬಾಂಡ್ ಇದೆ ಆಕ್ಚುಲಿ. ಅಂಡ್ ನೀವು ಏನ್ ನೋಡ್ತಿದ್ರ RTX. ಸೊ RTX ಇದೆಯಲ್ಲ, ಸೊ RTX ನ ತಗೋಬೇಕು ಅಂದ್ರೆ ದಿಸ್ ಇಸ್ ದ ರೀಸನ್. ಸೊ ಬನ್ನಿ ಗೈಸ್, ಸೊ ಹೋಗ್ಬಿಟ್ಟು ಸರ್ವಿಸ್ ಬಿಟ್ಟು ಒಂದು ಕ್ಲೀನ್ ಬಾತ್ ಕೊಡ್ಸಿ ಸೊ ಬರೋಣ. ಸೊ ಸರ್ವಿಸ್ ಸ್ಟೇಷನ್ ಹತ್ರ ರೀಚ್ ಆಗಿದ್ದೀವಿ. ಸೊ ನಾನು ರೆಗ್ಯುಲರ್ ಆಗಿ ಸರ್ವಿಸ್ ಮಾಡ್ಸೋದು ಇಲ್ಲೇನೆ, ಸೊ ದೇವನಹಳ್ಳಿಲಿ. ಸೊ ಬನ್ನಿ ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ. ಸೊ ಫೋನ್ ನಂಬರ್ ಗಾಡಿ ನಂಬರ್ ಬರ್ಕೊಂಡಿದ್ದಾರೆ. ಸೊ ಆದ್ಮೇಲೆ ಸೊ ಫೋನ್ ಮಾಡ್ತಾರೆ. ಸೊ ಬಂದು ನೋಡೋಣ. ಎಲ್ಲಿ ಮಾಡ್ತಾರೆ ಗಾಡಿನ ಸರ್ವಿಸ್ಗೆ ಬಿಟ್ಟಿದ್ದೆ ಗೈಸ್. ನಾಳೆ ಕೊಡ್ತಾರಂತೆ ಗಾಡಿ. ಸೊ ನಾಳೆ ಬೆಳಗ್ಗೆ ಬಂದು ಕಲೆಕ್ಟ್ ಮಾಡ್ಕೋಬೇಕು. ಅಂಡ್ ಕಾಸ್ಟ್ ಎಷ್ಟಾಗುತ್ತೆ, ಪ್ರೈಸ್ ಏನಾಗುತ್ತೆ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಅಂಡ್ ಅವ್ರು ಸ್ವಲ್ಪ ಪ್ರೈಸಸ್ ಅಲ್ಲಿ ಸ್ವಲ್ಪ ಬಿಟ್ ಹೈಯರ್ ಇದೇನಹಳ್ಳಿಲಿ. ಸೊ ನೋಡೋಣ ಎಷ್ಟು ಬಿಲ್ ಮಾಡ್ತಾರೋ ಏನೋ ಅಂತ. ಸೊ ನಾವ್ ಇವಾಗ ಪಂಚರ್ ಹಾಕ್ಸ್ಕೊಬರಕ್ ಹೋಗ್ತೀವಿ. ಪಂಚರ್ ಆಗಿರೋ ಟೈರ್ ಒಂದು, ಆ ಪಂಚರ್ ಹಾಕ್ಸ್ಕೊಂಬರೋಣ ಬನ್ನಿ. ಪಂಚರ್ ಹಾಕ್ಸಕ್ ಹೋಗಕ್ಕಿಂತ ಮುಂಚೆ ಸೊ ತೋಟಕ್ಕೆ ಸ್ವಲ್ಪ ಹಿಂಡಿ ಬೇಕಿತ್ತು. ಸೊ ಹಿಂಡಿ ತಗೋಬರಕ್ ಬರ್ತಿದೀವಿ. ಸೊ ಇಲ್ಲಿ ನಮ್ಮ ಅಣ್ಣ ಅಲ್ಲಿ ಹಿಂಡಿ ತಗೊಂತಿದ್ದಾನೆ. ಸೊ ಇಲ್ಲಿ ಹಿಂಡಿ ತಗೊಂಡು ಸೊ ನೆಕ್ಸ್ಟ್ ಎಲ್ಲಿ ಪಂಚರ್ ಹಾಕ್ತಾರೆ ಅಂತ ನೋಡೋಣ. ಅಲ್ಲೋಗಿ ಪಂಚರ್ ಹಾಕ್ಸ್ಕೊಂಡು ಮನೆಗೆ ಹೋಗೋಣ. ಹಿಂಡಿ ತಗೊಂಡಿದ್ದಾಯ್ತು. ಸೊ ಹಿಂದೆ ಹಿಡ್ದಿದ್ದಾನೆ ಡಿಕ್ಕಿಲಿ. ಸೊ ಬನ್ನಿ ಈಗ ಪಂಚರ್ ಹಾಕ್ಸಕ್ ಹೋಗೋಣ. ಸೊ ಇಲ್ಲೇ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೇ ಇದೆ ಪಂಚರ್ ಹಾಕಕ್ಕೆ. ಸೊ ಇಲ್ಲೇ ಮುಂದೆ ಬಂದ್ರಿ. ಸೊ ಇಲ್ಲೇ ಇದೆ ಪಂಚರ್ ಹಾಕಕ್ಕೆ. ಸೊ ನೋಡೋಣ ಬನ್ನಿ ಪಂಚರ್ ಆಗಿದೆ ಏನೋ ಅಂತ ಚೆಕ್ ಮಾಡೋಣ. ಚೆಕ್ ಮಾಡ್ತಿದಾರೆ, ನೋಡೋಣ ಪಂಚರ್ ಆಗಿದೆ ಏನಾಗಿದೆ ಅಂತ. ನೋಡಿ ಇಲ್ಲೊಂದು ಚಿಕ್ಕದಾಗ ಆದಂಗಿದೆ ಪಂಚರ್. ಅಂಡ್ ವಾಲ್ ನೆಕ್ಕಲ್ಲೂ ನೀರ್ ಹೋಗ್ತಿದೆ ಅಂತಿದಾರೆ. ನೋಡ ತುಂಬಾನೇ ಸಣ್ಣ ಪಂಚರ್ ಆಗಿದೆ. ನಾವೇ ದೊಡ್ಡದಾಗ ತೂತಿಕ್ಬೇಕು ಅದಕ್ಕೆ. ತೂತಿಕ್ದಿದ್ರೆ ಆಗದೇ ಇಲ್ಲ ಕತೆ. ನಕ್ಕಲು ಏರ್ಲಿಕ್ ಆಗಿದೆ.
ಮುಂಚೆನೂ ಒಂದಾಗಿತ್ತು, ಸೋಲಾರ್ ಅದ್ರ ಮುಂದೆನೇ ಆಗಿದೆ. ನೆಕ್ಸ್ಟ್ ಇದು ಓಲ್ಡ್ ಒನ್, ಇದು ಇವಾಗ ಆಗಿರೋದು. ಫ್ರಂಟ್ ಟೈರ್ 33 ಇರ್ಬೇಕು, ಬ್ಯಾಕ್ ಟೈರ್ ಬಂದು 35 ಇರ್ಬೇಕು. ಡೋರಲ್ಲಿ ಹಾಕೋರ ಎಲ್ಲ. ಸೊ ತೋರಿಸ್ತೀನಿ ಮನೇಲಿ ಡೋರಲ್ಲಿ ಹಾಕಿರ್ತಾರೆ. ಸೊ ಎಷ್ಟು ಹಿಡಿಬೇಕೇನೋ ಅಂತ. ಸೊ ಇದು 4 ಮೆಂಬರ್ಸ್ ಇದ್ರೆ, ಸೊ ಫ್ರಂಟ್ ಬಂದು 33, ಸೊ ಬ್ಯಾಕ್ 36. ಟೈರ್ ಸ್ಟೆಪ್ನಿ ಹಾಕಿದೀವಲ್ಲ, ಸೊ ಅದಕ್ಕೆ ಚೇಂಜ್ ಮಾಡ್ಸ್ಬಿಡೋಣ. ಅದೇ ಆ ಟೈರ್ನ ಹಾಕ್ಸ್ಬಿಡೋಣ, ಬಿಟ್ಬಿಟ್ಟು ಆ ಟೈರ್ ಹಾಕ್ತಾರೆ ಈಗ. ಜಾಕ್ ಹಾಕ್ತಿದ್ದಾರೆ, ಜಾಕ್ ಹಾಕಿ ಲಿಫ್ಟ್ ಮಾಡಿ ಈ ಟೈರ್ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ. ಎತ್ತಿಟ್ಬಿಡಿ ಇದು ಒಳಗಡೆ. ಸ್ಟೆಪ್ನಿ ಟೈರ್ ಒಳಗಡೆ ಇಟ್ಬಿಡೋಣ ಬನ್ನಿ. ಸೊ ಇದು ಲಾಕ್ ಮಾಡೋದು ಆಮೇಲೆ ರೆಗ್ಯುಲರ್ ಮ್ಯಾಗ್ವಿಲ್ ಟೈರ್ ನ ಫಿಟ್ ಮಾಡ್ತಿದ್ದಾರೆ ಈಗ. ಎಲ್ಲ ಒಂದು 5 ಮಿನಿಟ್ಸ್ ಅಷ್ಟೇ. ನಾವು ಬಿಚ್ಚಿ ಹಾಕ್ಬೇಕಾದ್ರೆ ಆಲ್ಮೋಸ್ಟ್ 20-30 ಮಿನಿಟ್ಸ್ ಬೇಕು. ಸೊ ಅದು ಕರೆಕ್ಟ್ ಆಗಿರೋ ಎಕ್ವಿಪ್ಮೆಂಟ್ ಇದ್ರೆ ನಾವು 5 ಮಿನಿಟ್ಸ್ ಅಲ್ಲಿ ಬಿಚ್ಚಿ ಹಾಕ್ಬಿಡ್ಬೋದು. ಅಂಡ್ ಮಿಷಿನ್ ಫಿಟ್ಟಿಂಗ್ ಹಾಕಿದ್ರೆ ಅಂಡ್ ಅದು ಕರೆಕ್ಟ್ ಆಗಿ ಟೈಟ್ ಆಗೋದೆಲ್ಲ ಕರೆಕ್ಟ್ ಆಗಿರುತ್ತೆ. ನಾವು ಕೈಯಲ್ಲಿ ಮ್ಯಾನ್ಯುಯಲ್ ಆಗಿ ಟೈಟ್ ಹಾಕೋದಾದ್ರೆ ಸ್ವಲ್ಪ ಒಂದು ಬೋಲ್ಟ್ ಟೈಟ್ ಬರುತ್ತೆ, ಒಂದು ಬೋಲ್ಟ್ ಲೂಸ್ ಬರುತ್ತೆ. ಸೊ ಇದಾದ್ರೆ ಕರೆಕ್ಟ್ ಆಗಿರುತ್ತೆ ಫಿಟ್ಟಿಂಗ್. ಗೈಸ್ ಪಂಚರ್ ಹಾಕಿದ್ದು ನೋಡೋಣ ಹೇರ್ ಇರುತ್ತಾ, ಏನಾಗುತ್ತೆ, ಮತ್ತೆ ಲೀಕ್ ಆಗುತ್ತೆ. ಆಕ್ಚುಲಿ ನಾನು ಹಾಕ್ಸಿದ್ದೇನೆ, ಮತ್ತೆ ಬಂದು ಲೀಕೇಜ್ ಆಗಿದೆ. ಮತ್ತೆ ಪಂಚರ್ ಹಾಕಿದ್ದಾರೆ, ನೋಡೋಣ ಏನಾಗುತ್ತೆ ಏನೋ ಅಂತ. ಸೊ ಪಂಚರ್ ಹಾಕಿದೆಲ್ಲ ಮುಗೀತು. ಸೊ ಎಷ್ಟು ಏನಂತ ಕೇಳ್ಕೊಂಡು ಪೇ ಮಾಡಿ ಹೋಗೋಣ. ವಿಜಯಪುರಕ್ಕೆ ಹೋಗೋ ರೋಡಲ್ಲಿ ಸೊ ನೋಡಿ ಇಲ್ಲೇ ಇರುತ್ತೆ ಗಾಡಿ ಇದು. ಸೊ ಅವ್ರ ನಂಬರ್. ಸೊ ಏನಾದ್ರು ಪಂಚರ್ ಈ ರೋಡಲ್ಲಿ ಏನಾದ್ರು ಪಂಚರ್ ಹಾಕೋದು ಏನಾದ್ರು ಬೇಕಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಸೊ ನಮ್ ಬಾಸ್ ಫೋನ್ ಮಾಡಿದ್ರು. ಸೊ ಅವ್ರಿಗೆ ಪಿಜ್ಜಾ ಬೇಕಂತೆ. ಸೊ ಅದಕ್ಕೆ ಡಾಮಿನೋಸ್ ಹತ್ರ ಬಂದಿದ್ದೀನಿ. ಸೊ ಬನ್ನಿ ಪಿಜ್ಜಾ ತಗೊಂಡು ಹೋಗೋಣ. ಆರ್ಡರ್ ಕೊಟ್ಟು ಕುತ್ಕೊಂಡಿದೀನಿ. ಇದೇನಂತ ಅಂದ್ರೆ ಔಟ್ಲೆಟ್ ಬಂದ್ರು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೇಕಂತೆ. ಸೊ ಯಾರು ವರ್ಕರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಆನ್ಲೈನ್ ಆರ್ಡರ್ ಕೊಡಕ್ ಹೇಳಿದಾರೆ. ಸೊ ಆನ್ಲೈನ್ ಆರ್ಡರ್ ಮಾಡ್ಕೊತಿದೀನಿ. ಸೊ ಪಿಜ್ಜಾ ತಗೊಂಡಿದ್ದಾಯ್ತು. ಸೊ ಬನ್ನಿ ಇನ್ನು ಬೇರೆ ಆರ್ಡರ್ ಹೇಳಿದ್ದಾರೆ ಬಾಸ್. ಸೊ ತಗೊಂಡು ಮನೆಗೆ ಹೋಗೋಣ. ಆರ್ಡರ್ ಬಂದಿದ್ದೀನಿ. ಸೊ ಮ್ಯಾಂಗೋ ಜ್ಯೂಸ್ ಬೇಕಂತೆ. ಸೊ ತಗೊಂಡ್ ಹೋಗೋಣ ಬನ್ನಿ. ಮೇಡಮ್ ಮ್ಯಾಂಗೋ ಜ್ಯೂಸ್ ಇದೆಯಾ? ಒಂದು ಮ್ಯಾಂಗೋ ಜ್ಯೂಸ್ ಪಾರ್ಸಲ್ ಕೊಡಿ. ಸೂಪರ್ ಆಗೈತಾ? ಹೇಳು, ಬಾಯ್ ಬಿಟ್ಟು ಹೇಳು. ಬಾಯ್ ತುಂಬಾ ಆಯ್ತಾ? ಹೆಂಗೈತೆ? ಸೂಪರ್ ಆಗೈತೆ. ಸೂಪರ್ ಆಗೈತಾ? ಹೆಂಗಿತ್ತು? ಸೂಪರ್ ಸೂಪರ್ ಆಗಿತ್ತಾ? ಇಲ್ವಾ? ಮಾಡಿದಿರಿ ಎಲ್ಲ. ಇಷ್ಟು ಇವತ್ತಿನ ವಿಡಿಯೋ ಆಗಿದ್ದು ಗೈಸ್. ಇದೊಂದು ಚಿಕ್ಕ ವಿಡಿಯೋ. ಇದು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇದುವರೆಗೂ ಯಾರೆಲ್ಲ ಬ್ಲಾಗ್ ನ ನೋಡಿದ್ರಿ ತುಂಬಾನೇ ಥ್ಯಾಂಕ್ ಯು ಸೋ ಮಚ್. so much. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳು. Thank you so much. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಲೈಕ್ share, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. subscribe ಮಾಡ್ಕೊಳ್ಳಿ. ಹೇಳದಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಇನ್ನೊಂದು ವಿಡಿಯೋದಲ್ಲಿ ಮುಂದೆ ಬರ್ತೀನಿ. ಟೇಕ್ ಕೇರ್. ಬೈ ಬೈ. Bye bye.